ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ಸಾಯಂಕಾಲದಲ್ಲಿ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿಯುಳ್ಳ ಮಕ್ಕಳೇ, ಕಳೆದ ವಾರದ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮನ್ನು ಕರುಣಿಸಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯುಳ್ಳ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ಈ ದಿನ ಒಂದು ಒಳ್ಳೆ ಟಾಪಿಕ್ ಹೇಳಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಈ ದಿನ ಟಾಪಿಕ್ ಏನಂದರೆ, ಪ್ರೀತಿಯ ಮಕ್ಕಳೇ, ಬಲ ಹೊಂದಿದನು ತಿರುಗಿಕೊಂಡನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಬಲ ಹೊಂದಿದನು ಮತ್ತೆ ತಿರುಗಿಕೊಂಡನು ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಮೊದಲನೇ ಸಾಮ್ಯನ ಪುಸ್ತಕ 30ನೇ ಅಧ್ಯಾಯ 18-20ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಅಮಿಮೇಕರು ಒಯ್ಯಲಿದ್ದ ಎಲ್ಲ ಕೊಳೆಯನ್ನು ಬಿಡಿಸಿಕೊಂಡನು. ಜನರೆಲ್ಲರೂ ಇವು ದಾವಿದನ ಕೊಳೆ ಎಂದರು. ಹಲ್ಲೆಲೂಯಾ. ನೋಡಿ ಪ್ರೀತಿಯ ಮಕ್ಕಳೇ, ಈ ದಿನ ನೋಡುವುದಾದ್ರೆ ಇಲ್ಲಿ ಅಮೇಲೇಕರು ಎಂಬಂಥ ದಾವಿದನ ಜೀವಿತ ನೋಡುವುದಾದ್ರೆ ಬಹಳ ಒಂದು ಅದ್ಭುತವಾದ ಜೀವಿತ ಆಗಿದೆ ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ನೋಡಿ ಏನಂದ್ರೆ, ಕೆಲವರು ಸಮ ಭೂಮಿಯಲ್ಲಿ ನಡೆಯುತ್ತಾರೆ, ಇನ್ನು ಕೆಲವರು ತಗ್ಗು ದಿನೆಗಳ ಸ್ಥಳಗಳಲ್ಲಿ ಓಡಾಡ್ತಾರೆ. ನೋಡಿ, ಭೂಮಿಗಳಲ್ಲಿ ನೋಡೋದಾದ್ರೆ ನಾವು ಇನ್ನು ಒಳ್ಳೆ ಇರಬೇಕೆಂಬಂತ ಆಸೆ ಇರುತ್ತೆ. ಇನ್ನು ಕೆಲವರಿಗೆ ಅಯ್ಯೋ ನಾನು ಒಳ್ಳೆ ವಿದ್ಯಾಭ್ಯಾಸವಾಗಿ ಪದವಿ ಮೇಲೆ ಪದವಿ ತಗೊಳ್ಬೇಕೆಂಬಂತ ಒಂದು ಆಸೆ ಇರುತ್ತೆ. ಆದರೆ ದಾವಿದನ ಜೀವಿತ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಪಾಪದಲ್ಲಿ ಆತ ಮುಳುಗಿದ, ಆತ ಬೆಟ್ಟ ಎಲ್ಲವನ್ನು ಹತ್ತಿದ, ಆದ್ರೂ ಕೂಡ ಆತ ಹಿಂತಿರುಗಿ ಜೀವನ ಯಾವ ರೀತಿಲಪ್ಪ ಜೀವಿಸಲಿ ಎಂಬಂಥ ಒಂದು ತೀರ್ಮಾನ ದುಃಖದಲ್ಲಿದ್ದ. ಈ ಅಮೇಲೇಕರು ಆತನಿಗೆ ಯುದ್ಧದಲ್ಲಿ ಸೋಲಿಸ್ತಾ ಇದ್ದ. ಆದರೆ ದೇವ ಮಕ್ಕಳೇ, ದಾವಿದನ ಜೀವಿತ ನೋಡುವುದಾದ್ರೆ ಅರಸನಾಗಿ ಅಭಿಷೇಕ ಹೊಂದಿದ ಮೇಲೂ ರಾಜ್ಯ ಆಡಳಿತವು ಇವನಿಗೆ ಸಿಗ್ಲಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ದಾವಿದ ಅಭಿಷೇಕ ಹೊಂದಿದ, ಆದರೆ ರಾಜ್ಯ ಮಂಡಲ ಅವನಿಗೆ ಸಿಗಲಿಲ್ಲ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಆ ಬದಲಾಗಿ ಸೌಲನಿಂದ ಓಡಿಸಲ್ಪಟ್ಟು ಬೆಟ್ಟ ಗುಡ್ಡ ಹತ್ತದ. ಅಯ್ಯೋ, ಸೌಲನ್ನು ನೋಡಿ ಆತ ಬೆಟ್ಟ ಹತ್ತದ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಬೆಟ್ಟ ಗುಡ್ಡ ತೆರಳಿ ಕೊಂಡು ಜೀವಿಸಿದ ತನ್ನ ಹೆಂಡತಿ ಮಕ್ಕಳನ್ನು ಚಿಕ್ಕಲಿಂಗಗಳಲ್ಲಿ ಮರೆಸಿ ಬಿಟ್ಟನೆ ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ನಾನು 3 ಅಂಶ ಹೇಳಕ್ಕೆ ಇಷ್ಟೊಳ್ಳನಾಗಿದ್ದೇನೆ. ಪ್ರೀತಿಯ ಮಕ್ಕಳೇ, ನೋಡಿ ಅಲ್ಲಿ ಹೇಳ್ತಾರೆ, ಮತ್ತೆ 2 ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ದೇವ್ರ ವಾಗ್ದಾನ ಕರ್ತನಲ್ಲಿ ಬಲಪಡಿಸಿಕೊಂಡನು. ಕರ್ತನಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ನೋಡುವುದಾದ್ರೆ ನೋಡಿ, 4 ಪುಸ್ತಕ 24ನೇ ಅಧ್ಯಾಯ 10ನೇ ವಚನ ಇರುತ್ತದೆ. ನೋಡಿ ಏನಂದ್ರೆ, ಹಿಡಿದು ವಿಶ್ವಾಸದ ಅರಿಕೆ ಮಾಡಿ ನಿಮ್ಮನ್ನು ಬಲಪಡಿಸಿಕೊಂಡರೆ ಕರ್ತನೆಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬಹುದು. ಇಕ್ಕಟ್ಟಿನ ವೇಳೆಯಲ್ಲಿ ನೀನು ಸೋತು ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಈಗ ಬಲವಾಗಿ ಹಿಡ್ಕೊಳ್ಬೇಕು. ದಾವಿದನ ಯಾವಾಗಲೂ ದೇವರಲ್ಲಿ ನಂಬಿಕೆಯಿಂದ ಜೀವಿಸಿದರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ನೋಡಿ, ಒಂದು ವೇಳೆ ಅಗ್ನಿ ಒಂದು ಜೇಡಿಮಣ್ಣು ಯಾವ ರೀತಿಯಲ್ಲಿ ಪಾತ್ರೆಯಲ್ಲಿ ಇದಾಗುತ್ತೋ ಅದೇ ತರ ನಾವು ದೇವ್ರ ಮೊದಲನೇ ಸಾಮ್ಯಲ 30ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡೋದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಕೆಲವರು ಶೋಧನೆಯ ಸಮಯಗಳಲ್ಲಿ, ಹೋರಾಟದ ಸಮಯಗಳಲ್ಲಿ ತಮ್ಮನ್ನು ಕರ್ತನಲ್ಲಿ ದೃಢಪಡಿಸಿಕೊಂಡು ಬಂಡೆಯಂತೆ ಗಟ್ಟಿಯಾಗಿರುತ್ತಾರೆ. ಕೆಲವರು ಆದರೂ ಸೋತು ಕರಗಿ ಹೋಗಿ ಜೀವಿತವನ್ನೇ ನಾಶಪಡಿಸಿಕೊಳ್ಳುತ್ತಾರೆ. ದಾವಿದನು ಆ ಭಯಂಕರವಾದ ಸಮಯದಲ್ಲಿ ತನ್ನನ್ನು ತನ್ನ ದೇವರಾದ ಕರ್ತನನ್ನೇ ದೃಢಪಡಿಸಿಕೊಂಡನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನಾದ್ರೂ ಭಯ ಆತಂಕ ಇದ್ದರೆ ನಾವು ಹೆದರುತ್ತೀವಿ. ಆದರೆ ದಾವಿದನ ಮಾತ್ರ ದೇವರೇ ನಿನ್ನಲ್ಲಿ ದೃಢಪಡಿಸಿಕೊಂಡಿದ್ದೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಇದೇ ರೀತಿ ಇನ್ನೊಂದು ಸಮಸ್ಯೆಯನ್ನು ನೋಡೋದಾದ್ರೆ ಸೌಲನಿಗೆ ಬಂದಿತು. ಗಿಲೋಬ ಬೆಟ್ಟದಲ್ಲಿ ಇಸ್ರಾಯೇಲರು ಸೌಲನ ಫಿಲಿಸ್ಟಿಯರಿಂದ ಮುಂದೆ ಸೋತು ಹೋದನೆಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಸೌಲನ ನೋಡುವುದಾದ್ರೆ ಭಯಪಟ್ಟ ಇಸ್ರಾಯೇಲ್ ನೋಡಿಗೆ ಸೋತು ಓಡಿ ಹೋದರು. ಸೌಲನಿಗೆ ಹೇಗೆ ಕರ್ತನಲ್ಲಿ ತನ್ನನ್ನು ದೃಢಪಡಿಸಿಕೊಳ್ಳುವುದು ಎಂಬುದಾಗಿ ಆತ ಗಲಿಬಿಲಿಯಾದ. ಆದರೆ ಮೊದಲನೇದಾಗಿ ನೋಡುವುದಾದ ಪ್ರೀತಿಯ ಮಕ್ಕಳೇ, ದೇವರ ಚಿತ್ತವೇನು? ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳನ್ನು ನೋಡಬೇಕು. ದೇವರ ಚಿತ್ತವೇನು? ಎಫೆಸೋದು ಎಂದರೆ ದೇವರ ಚಿತ್ತವನ್ನು ತಿಳಿಯಲು ಉಪಯೋಗಿಸುವ ಒಂದು ಸಾಧನ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಒಂದು ಉಪಯೋಗಿಸುವ ಒಂದು ಸಾಧನ. ಅದರಲ್ಲಿ ಉರಿಮ್ ತುಮ್ಮಿ ಎಂಬ 2 ಕಲ್ಲುಗಳು ಉಂಟು ಎಂಬುದಾಗಿ. ಕರ್ತನ ಬಳಿಗೆ ಅದನ್ನು ತೆಗೆದುಕೊಂಡು ಹೋಗಿ ವಿಚಾರಿಸುವಾಗ ಅದರಲ್ಲಿ ಬೆಳಕು ಬಂದರೆ ಕರ್ತನು ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಅದೇ ತರ ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ದೇವ ಚಿತ್ತದಿಂದ
ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ ನೋಡೋದಾದ್ರೆ ಒಬ್ಬ ಸಹೋದರಿಗೆ ಹುಡುಗನು ಒದ್ದಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ. ಆದ್ರೆ ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ರು, ಆದ್ರೆ ದೇವ್ರ ಚಿತ್ತ ಅವರಿಗೆ ಗೊತ್ತಾಗಿರಲಿಲ್ಲ ಎಂಬುದಾಗಿ ನೋಡ್ತೀವಿ. ಅದೇ ತರ ಮೊದಲನೇ ಸಾಮ್ಯಗಳ 30:8 ವಾಕ್ಯ ಇರ್ತದೆ, ನಾನು ಆ ದಂಡವನ್ನು ಹಿಂಬಾಲಿಸಲೇ ಅದನ್ನು ಹಿಡಿಯುವೇನೋ ಎಂದು ವಿಚಾರಿಸಿದನು. ನೀವು ಕಳೆದುಕೊಂಡ ಎಲ್ಲವನ್ನು ತಿರುಗಿ ದೇವ್ರು ಕೊಡುವಂತಹ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನೋಡಿ ದೇವರು ಇಲ್ಲಿ ಭೂಮಿಗೆ ಬರ್ಬೇಕಾದ್ರೆ ತನ್ನ ಒಂದು ರಕ್ಷಣೆ ನೋಡಿ ಏನು ಯೇಸು ಕ್ರಿಸ್ತನು ನೋಡಿ ದೇವರು ಇಷ್ಟವೆಲ್ಲ ಚಿತ್ತ ಆಗಿದ್ದಾನೆ, ನನ್ನ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ನಡಬೇಕು ಎಂಬುದೇ ಆತನ ಇಷ್ಟವಾಗಿದೆ. ಪ್ರೀತಿಯ ಮಕ್ಕಳೇ, ಅದೇ ತರ ಯೇಸು ಕ್ರಿಸ್ತನು ಅದಕ್ಕಾಗಿ ಈ ಭೂಮಿಗೆ ಬಂದನು, ಯಾವುದಕ್ಕಾಗಿ ಕೆಟ್ಟು ಹೋಗುವವರೆಗೆ ರಕ್ಷಿಸೋದಕ್ಕೆ ಬಂದಿದ್ದಾರೆ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 19:10 ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳು, ಯಾರು ಕೆಟ್ಟು ಹೋಗ್ತಾರೋ ಅವರಿಗಾಗಿ ರಕ್ಷಣೆಗಾಗಿ ಯೇಸು ಸ್ವಾಮಿ ಬಂದರು ಎಂಬುದನ್ನು ನೋಡ್ತೀವಿ. ಅದೇ ತರ ಆದಮ ಅವಳ ಏದೆನ್ ತೋಟದಲ್ಲಿ ನೋಡೋದಾದ್ರೆ ಅವ್ರ ಪಾಪದಲ್ಲಿ ಬಿಡಿದೋದರು, ಆದ್ರೆ ಪುನಃ ದೇವರು ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ನನ್ನ ಮಕ್ಕಳು ಒಳ್ಳೆ ಭಯಭಕ್ತಿಯಿಂದ ಜೀವಿಸಬೇಕು, ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ನಡಿಬೇಕೆಂಬುದೇ ದೇವರು ನಮಗೋಸ್ಕರ ಆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಬಹು ಜನ ದ್ರೋಹಿಗಳು ಪಾಪವನ್ನು ಹೋರುತ್ತಾ ಅವ್ರಿಗಾಗಿ ವಿಜ್ಞಾಪನೆ ಮಾಡಿದ್ದನಲ್ಲ ಎಂಬುದಾಗಿ ನೋಡ್ತೀವಿ. ಯೆಶಾಯ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 12 ವಾಕ್ಯ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ನಮಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದರು. ಮತ್ತೆ ಯೇಸು ಪ್ರಾರ್ಥಿಸುವಾಗ ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗಬಾರದು. ಆಮೇನ್. ಹೌದು ಪ್ರೀತಿಯ ಮಕ್ಕಳು, ದೇವ್ರು ಹೇಳ್ತಾ ಇದ್ದಾರೆ, ದೇವ್ರೇ ನೀನು ಯಾರು ಕೊಟ್ಟಿದ್ದೋ ಅವ್ರು ಒಬ್ಬರು ಕೆಟ್ಟು ಹೋಗಬಾರದು ಎಂಬುದಾಗಿ ಪ್ರಾರ್ಥಿಸಿದ ಯೋಹಾನ ಬರೆದ ಸುವಾರ್ತೆ 17:12 ವಾಕ್ಯದಲ್ಲಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದಕ್ಕಾಗಿ ಎರಡನೇದಾಗಿ ನೋಡಿದ್ರೆ ಅದು ಪ್ರೀತಿಯ ಮಕ್ಕಳೇ ಹೊಸ ಬಲದಿಂದ ದಾವಿದನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳು, ಯಾವ ರೀತಿಯಲ್ಲಿ ಹೊಸ ಬಲ ಹೊಂದ ಎಂಬುದಾಗಿ ನೋಡುವುದಾದ್ರೆ, ದಾವಿದನು ತನ್ನೊಂದಿಗಿದ್ದ 600 ಜನರೊಂದಿಗೆ ಅಮ್ಮೆಲೇಕರನ್ನು ಹಿಂಬಾಲಿಸಿದನು. ಹೌದು ಪ್ರೀತಿಯ ಮಕ್ಕಳೇ, 600 ಜನರನ್ನ ಹಿಂಬಾಲಿಸಿದನು ಎಂಬುದನ್ನು ನೋಡುತ್ತೀವಿ. ಅವರು ಬೆಸೋರ್ ಹಳ್ಳದ ಬಳಿ ಬಂದಾಗ ಅಲ್ಲಿ 200 ಮಂದಿ ನಿಂತು ಬಿಟ್ಟಿರು ಎಂಬುದಾಗಿ. ಆಮೇಲೆ ಬೆಸೋರ್ ಎಂಬಂದರೆ ಒಳ್ಳೆಯ ವರಗಳು ಎಂಬುದಾಗಿ. ಬೆಸೋರ್ ಎಂಬುದಾಗಿ ಅಂದರೆ ಒಳ್ಳೆಯ ವರಗಳು. ಇಂಥ ಕೆಲವರು ಇಂದು ದೇವರ ಕರುಣೆ ಎಂದು ತಿಳಿಯುತ್ತಾರೆ. ಸೋದಮ್ ನೋಡಿದ ತಕ್ಷಣ ಲೂಟನು ಕಾನಾನಿನ ದರ್ಶನ ಬಿಟ್ಟನು. ಮಿಕ್ಕ 400 ಮಂದಿ ಮಾತ್ರವೇ ಉಳಿದಿದ್ದರು. 400 ಮಂದಿಯನ್ನು ಬಿಟ್ಟು ಹೇಗೆ ತಾನೇ ಅಷ್ಟು ದೊಡ್ಡ ಸೈನ್ಯವನ್ನು ಎದುರಿಸುವುದು ಎಂಬುದಾಗಿ ದಾವೀದ ಹೇಳ್ತಾ ಇದ್ದಾನೆ. ದೇವರೇ, ನಾನು ಇಷ್ಟು ಜನರಿಗೆ ಯಾವ ರೀತಿಯಲ್ಲಿ ಎದುರಿಸಲಿ, ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಪ್ರೀತಿ ಮಕ್ಕಳೇ, ಅದೇ ತರ ಅರಸನಾದ ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಅಮ್ಮೋನಿಯರು ಮೂಯಾಬರು ಯುದ್ಧಕ್ಕೆ ಬಂದಾಗ ಯೆಹೋಷಾಫಾಟನು ಕರ್ತನ ಕಡೆಗೆ ಪ್ರಾರ್ಥಿಸ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಯೆಹೋಷಾಫಾಟ ನೋಡಿದಾದ್ರೆ ತನ್ನ ಜೀವಿತದಲ್ಲಿ ದೇವರಲ್ಲಿ ಪ್ರಾರ್ಥನೆ ಉಳ್ಳವನಾಗಿದ್ದ, ದೇವರ ಆರಾಧಿಸ್ತಾ ಇದ್ದ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, 2ನೇ ಪೂರ್ವವೃತ್ತ ಕಾಣ್ತಾ 20ನೇ ಅಧ್ಯಾಯ 12 ವಾಕ್ಯ ಹೇಳ್ತದೆ ನೋಡಿ, ಏನಂದ್ರೆ ದೇವರೇ, ಈ ಮಹಾ ಸಮೂಹದ ಮುಂದೆ ನಿಲ್ಲಲು ನಮಗೆ ಬಲವಿಲ್ಲ, ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಯೆಹೋಷಾಫಾಟನು ಪ್ರಾರ್ಥಿಸಿದನೆ, ದೇವರೇ, ಈ ಜನರು ಎಷ್ಟು ಜನ ಇರ್ತಾರೆ, ನಾವೇನ್ ಮಾಡ್ಲಿ, ನಮಗೆ ಬಲ ಇಲ್ಲ, ಅದು ನಿಮ್ಮನೆ ಕಣ್ಣು ನೋಡುತ್ತಿದೆ ಎಂಬುದಾಗಿ ಯೆಹೋಷಾಫಾಟ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಮಗೆ ಬಲಹೀನ ಇರ್ಬೋದು, ಅಯ್ಯೋ ನನಗೆ ಏನು ಮಾಡಕ್ ಆಗ್ತಾ ಇಲ್ಲ ಎಂಬುದಾಗಿ, ಆದರೆ ದೇವರನ್ನು ನೋಡುವಾಗ ದೇವರು ನಮಗೆ ಜಯ ಕೊಡುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಗಿದೋನನ ಸೈನ್ಯದಿಂದ 300 ಮಂದಿಯನ್ನು ಆರಿಸಿಕೊಂಡರು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಮೂರನೇದಾಗಿ ನೋಡುದಾದ್ರೆ ಪ್ರೀತಿಯ ಮಕ್ಕಳೇ, ಯುದ್ಧವು ಕರ್ತನದು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಯುದ್ಧವು ಕರ್ತನ ಎಂಬುದಾಗಿ ದಾವೀದನು 3 ದಿನ ಹೊತ್ತಾರೆಯಿಂದ ಸೂರ್ಯೋತ್ಥಾನದವರೆಗೂ ಅವರನ್ನು ಸಮರ್ಸಿದನು. ಒಂಟೆಗಳನ್ನು ಹತ್ತಿ ಓಡಿ ಹೋದ 400 ಮಂದಿ ಪ್ರಾಯಸ್ಥರ ಹೊರತು ಬೇರೆ ಯಾರು ತಪ್ಪಿಸಿಕೊಳ್ಳಲಿಲ್ಲ ಎಂಬುದಾಗಿ 1ನೇ ಸಾಮುವೇಲ 30ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ 1ನೇ ಸಾಮುವೇಲ 30ನೇ ಅಧ್ಯಾಯ 18-19 ಹೇಳ್ತದೆ, ದಾವೀದನು ತನ್ನ 2 ಹೆಂಡತಿಯರನ್ನು ಅಮ್ಮೆಲೇಕರನ್ನು ಒಯ್ದ ಎಲ್ಲಾ ಕೊಳೆಯನ್ನು ಬಿಡಿಸಿಕೊಂಡು ಬಂದನು. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳ, ಅವರ ಹೆಂಡತಿಗೆಲ್ಲ ಬಿಡಿಸಿಕೊಂಡು ಬಂದನು ಎಂಬುದಾಗಿ ನೋಡ್ತೀವಿ. ಯೇಸು ಕ್ರಿಸ್ತನು ದಾವೀದನ ಕುಮಾರನೆಂದು ಕರೆಯಲ್ಪಟ್ಟ ಆತನ ಜೀವಿತವು ಕೂಡ ಕಣ್ಣೀರಿನ ಜೀವಿತವೇ ಆಗಿತ್ತು. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ ಕೂಡ ಕಣ್ಣೀರ ಜೀವಿತವಾಗಿತ್ತು ಎಂಬುದಾಗಿ ನೋಡ್ತೀವಿ. ಆ ದಾವೀದನು ತನ್ನ ಶಕ್ತಿನೆಲ್ಲ ಕಳೆದುಕೊಂಡು ಬಲಹೀನನಾಗಿ ಆಳುತ್ತಿದ್ದ ಹಾಗೆ ಯೇಸು ಕ್ರಿಸ್ತನು ಕೂಡ ಆಳ್ತಾ ಇದ್ರು. ಅಯ್ಯೋ, ನನ್ನ ಜೀವನ ಯಾಕಪ್ಪ ಈ ತರ ಆಯ್ತು ಎಂಬುದಾಗಿ ದೇವರು ಕೂಡ ಕಣ್ಣೀರು ಬಿಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನ ನೋಡ್ತೀವಿ. ಆ ಲೂಕನ ಬರೆದ ಸುವಾರ್ತೆ 19:40
ಇಬ್ರೇ 5:7 ವಾಕ್ಯದಲ್ಲಿ ನೋಡ್ತೀವಿ, ಯೇಸು ಕೂಡ 3 ಸಾರಿ ಹತ್ತಿದನು. ಸತ್ಯವೇದದಲ್ಲಿ ಓದಬಹುದು. ಹೌದು ಪ್ರೀತಿಯ ಮಕ್ಕಳೇ, 3 ಸಾರಿ ಹತ್ತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮಗಾಗಿ ಆತನ ಜೀವಿತ ಕಣ್ಣೀರಿಂದ ಅಳ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಯುದ್ಧದಲ್ಲಿ ಜಯ ಹೊಂದುತ್ತಾ ಇದ್ದೇವೆ. ಸೈತಾನದಿಂದ ಯುದ್ಧ ಹೊಂದಬೇಕು, ಎಲ್ಲ ಸಮಸ್ಯೆಗಳಿಂದ ಯುದ್ಧ ಹೊಂದಬೇಕು. ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದಾವೀದನೇ ಪಾಪದಲ್ಲಿ ಜೀವಿಸ್ತಾ ಇದ್ದ, ತಿರುಗಿ ದೇವರೇ ನನ್ನನ್ನು ಬಲಪಡಿಸು ಅಪ್ಪ, ಎಲ್ಲ ಇದರಿಂದ ಬಿಡುಗಡೆ ಕೊಡು ಎಂಬುದಾಗಿ ಕೇಳುವಾಗ ದೇವರು ಅವತ್ತಿಗೆ ಜಯ ಕೊಟ್ಟರು ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ಯೇಸು ಕ್ರಿಸ್ತನು ನಾಶವಾಗುತ್ತಿದ್ದ ಮಾನವ ಕುಲವನ್ನು ತಿರುಗಿ ಪಡೆದುಕೊಂಡನು. ಒಳ್ಳೆ ಕುರುಬನಿಗೆ 100 ಕುರಿಗಳಿಗಿಂತ ಒಂದೇ ಕುರಿ ಇಷ್ಟವಾಗಿತ್ತು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಒಂದು ಮಗ ಕೆಟ್ಟ ಮಾರ್ಗ ಹೋಗದೆ ಅವನು ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದೇ ದೇವರ ಆಸೆ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಕೊಡಬೇಕು. ಅಪ್ಪ ದೇವರೇ, ದಾವೀದನ ಹಾಗೆ ಅಪ್ಪ, ನನ್ನ ಪಾಪದಲ್ಲಿದ್ದ, ನಾನು ಘೋರ ಇದರಲ್ಲಿದೆ, ಅದನ್ನೇ ಬಲಪಡಿಸು ದೇವರೇ. ನಾನು ಹಿಂತಿರುಗಿ ನಿನ್ನನ್ನೇ ಬಲ ತಿರುಗುತ್ತೀನಿ ಅಪ್ಪ, ನಾನು ಸಹಾಯ ಮಾಡುವುದ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ನಮ್ಮ ಪಾಪಗಳನ್ನು ಕ್ಷಮಿಸುವಂತ ದೇವರು, ನಮ್ಮ ಶಾಪ, ನಮ್ಮ ರೋಗಗಳನ್ನೆಲ್ಲ ನೀಗಿಸುವಂತ ಸರ್ವಶಕ್ತರಾಗಿದ್ದಾರೆ. ದೇವರು ಯಾವ ರೀತಿಯಲ್ಲಿ ಕಣ್ಣೀರಿಂದ ಅಯ್ಯೋ ನನ್ನ ಮಗಳು ಯಾವುದೋ ಇದರಲ್ಲಿ ಇದ್ದಾಳೆ, ಅವಳನ್ನ ಸರಿಪಡಿಸಬೇಕೆಂಬುದೇ ದೇವರು ನಮಗಾಗಿ ಬಂದಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಲೂಕನ ಬರೆದ ಸುವಾರ್ತೆ 19:10 ವಚನ, ಕೆಟ್ಟು ಹೋದಂತ ಮಗನಿಗೆ ರಕ್ಷಣೆ ಮಾರ್ಗಕ್ಕೆ ನಡೆಸಬೇಕೆಂಬುದಾಗಿ. ಜಕ್ಕನ ಜೀವಿತ ನೋಡುವುದಾದ್ರೆ ಆತ ಸುಂಕ ವಸೂಲಿ ಮಾಡ್ತಾ ಇದ್ದ. ಅದೇ ತರ ದೇವರು ಆತನ ನೋಡಿ, ನೀ ಮನೆಗೆ ರಕ್ಷಣೆವಾಯ್ತು, ಇಂದು ನಿಮ್ಮ ಮನೆಗೆ ರಕ್ಷಣೆ ಆಗುತ್ತೆ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನೇನು ತಪ್ಪು ಮಾಡ್ತೀವೋ ಅದು ದೇವ್ರಿಗೆ ಹೇಳುವಾಗ ದೇವ್ರು ಸಂತೋಷವಾಗಿದ್ದಾನೆ. ಅಯ್ಯೋ, ನನ್ನ ಮಗಳು ಈ ತರ ಹೇಳ್ತಾ ಇದ್ದಾರೆ, ಅವಳಿಗೆ ಸರಿಪಡಿಸಬೇಕು, ಅವಳಿಗೆ ಬಲಪಡಿಸಬೇಕೆಂಬುದೇ ದೇವರ ಆಸೆ. ಪ್ರೀತಿಯ ಮಕ್ಕಳೇ, ನಾವು ತೀರ್ಮಾನ ಮಾಡ್ಕೊಳ್ಳಿಕ್ಕೆ, ದಾವೀದನ ಹಾಗೆ ನಾನು ಮನ ತಿರುಗ್ತೀನಿ, ದಾವೀದನ ಹಾಗೆ ನಾನು ದೇವರೇ ನಿನ್ನಲ್ಲಿ ಬಲ ಹೊಂದುತ್ತೇನೆ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿಗಾಗಿ ಸ್ತೋತ್ರ. ಹೌದೇಸಪ್ಪ, ದಾವೀದನ ಜೀವಿತ ಬಲ ಹೊಂದಿ ಹಿಂತಿರುಗುವುದನ್ನು ನೋಡ್ತೀವಿ. ಅದೇ ತರ ಈ ವಿಡಿಯೋ ನೋಡ್ತಾರೋ ಆ ಮಕ್ಕಳನ್ನು ಅಪ್ಪ, ಅವ್ರು ಯಾವ ಪಾಪದಲ್ಲಿ ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡು, ಅವ್ರಿಗೆ ಶಾಂತಿ ಸಮಾಧಾನ ನಡೆಸಪ್ಪ ಅಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರತಿಯೊಬ್ಬರನ್ನು ಆಶೀರ್ವಿಸು ಅಪ್ಪ. ಈ ಸಾಯಂಕಾಲದಲ್ಲಿ ಯಾರು ಸಮಸ್ಯೆಲಿದ್ರು ಅವರೆಲ್ಲ ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯದಿಂದ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್